ಮಾರ್ನಿಂಗ್ ರೌಂಡ್ಸ್ಗೆ ಮತ್ತೆ ಸ್ವಾಗತ. ಮಾಜಿ ಸಿಎಂ ಯಡಿಯೂರಪ್ಪಗೆ ಪೋಕ್ಸೋ ಸಂಕಷ್ಟ. ಇಂದು ಸಿಐಡಿ ಮುಂದೆ ಹಾಜರಾಗಲಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಹೈಕೋರ್ಟ್ ನಿರ್ದೇಶನದಂತೆ ವಿಚಾರಣೆಗೆ ಹಾಜರಾಗಲೇಬೇಕು, ಅದು ಅನಿವಾರ್ಯ ಕೂಡ. ತನಿಖಾಧಿಕಾರಿ ಮುಂದೆ ಹಾಜರಾಗಲಿದ್ದಾರೆ ಮಾಜಿ ಸಿಎಂ. ಎಫ್ಎಸ್ಎಲ್ ರಿಪೋರ್ಟ್, ವಾಯ್ಸ್ ಸ್ಯಾಂಪಲ್ ಹಿಡಿದು ವಿಚಾರಣೆ ಮಾಡಲಿದ್ದಾರಂತೆ ಇವತ್ತು ಅಧಿಕಾರಿಗಳು. ಪ್ರಭಾವ ಬೀರೋದಕ್ಕೆ ಯತ್ನಿಸಿದವರ ಬಗ್ಗೆಯೂ ಕೂಡ ಸಿಐಡಿ ಇವತ್ತು ಎನ್ಕ್ವೈರಿ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೋಕ್ಸೋ ಪ್ರಕರಣ ಈ ಹಿಂದೆ ಅವರ ಬಂಧನ ಆಗೇ ಬಿಡುತ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ನಿರೀಕ್ಷಣಾ ಜಾಮೀನು ಸಿಕ್ತು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೈಕೋರ್ಟ್ ನಿರ್ದೇಶನ ಇದೆ. ಹಾಗಾಗಿ 17ನೇ ತಾರೀಕು ಬರ್ತೀನಿ ಅಂದಿದ್ರು ಬಿಎಸ್ ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕಾದಂಥ ಅನಿವಾರ್ಯತೆ ಕೋರ್ಟ್ ಆದೇಶ ಇರೋದ್ರಿಂದ 3 ತಿಂಗಳಾಗಿತ್ತು ಈ ಪ್ರಕರಣ ದಾಖಲಾಗಿ. ಆದರೂ ಕೂಡ ದಿಢೀರ್ ಅಂತ ಬೆಳವಣಿಗೆಗಳು ಯಾಕಾಗ್ತಾ ಇದೆ ಈ ಪ್ರಕರಣದಲ್ಲಿ? ಪ್ರಕರಣ ದಾಖಲಾದಾಗಲೇ ಅವರ ಬಂಧನ ಯಾಕಾಗಲಿಲ್ಲ? ವಿಚಾರಣೆಗೆ ಸಹಕಾರ ಕೊಟ್ಟಿಲ್ವಾ ಅನ್ನುವಂಥ ಪ್ರಶ್ನೆಗೆ ವಿಚಾರಣೆಗೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, 3 ತಿಂಗಳು ಆಗಿತ್ತು ಈ ಪ್ರಕರಣ ದಾಖಲಾಗಿ, ಬಟ್ ದಿಢೀರ್ ಅಂತ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಬಿಎಸ್ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಲೇಬೇಕು, ಅದು ಅನಿವಾರ್ಯ ಕೂಡ ಕೋರ್ಟ್ ಆದೇಶ ಇರೋದ್ರಿಂದ. ಏನೆಲ್ಲ ಆಗುತ್ತೆ ಇವತ್ತು, ಏನು ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಿಎಂ ಬಿಎಸ್ವೈ ಇವತ್ತು 11 ಗಂಟೆಗೆ ಸಿಐಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಅವರ ಬಂಧನಕ್ಕೆ ವಾರೆಂಟನ್ನು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಂದ ಸಿಐಡಿ ಅಧಿಕಾರಿಗಳು ಪಡೆದುಕೊಂಡ ಬಳಿಕ ಒಂದಷ್ಟು ಬೆಳವಣಿಗೆಗಳಾದವು. ಅವರು ಏನು ನಿರೀಕ್ಷಣಾ ಜಾಮೀನನ್ನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ ಒಂದು ವೇಳೆ ವಿಚಾರಣೆ ಕೈಗೆತ್ತಿಕೊಂಡಂಥ ಹೈಕೋರ್ಟ್ ಒಂದು ಮಧ್ಯಂತರ ರಿಲೀಫನ್ನು ಕೊಟ್ಟಿತ್ತು. ಅದು ನಿರೀಕ್ಷಣಾ ಜಾಮೀನು ಮಂಜೂರು ಮಾಡದೇ ಇದ್ದರೂ ಸಹ ಯಾವುದೇ ರೀತಿಯ ಬಲವಂತದ ಕ್ರಮವನ್ನು ಕೈಗೊಳ್ಳಬೇಡಿ ಅವರ ಮೇಲೆ ಅಂತೇಳಿ ಸಿಐಡಿಗೆ ಸೂಚನೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಿ. ಜೊತೆಗೆ ಅವರು 17ನೇ ತಾರೀಕು ಏನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ 11ನೇ ತಾರೀಕು ಕೊಟ್ಟಿದ್ದಂಥ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದರು. ಅದರಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಬಿಎಸ್ ಯಡಿಯೂರಪ್ಪ ಇವತ್ತು 11 ಗಂಟೆಗೆ ಒಂದು ಸಿಐಡಿಯ ತನಿಖಾಧಿಕಾರಿಯಾಗಿರ್ತಕ್ಕಂಥ ಡಿವೈಎಸ್ಪಿ ಪೃಥ್ವಿ ಅವರ ಎದುರು ಹಾಜರಾಗುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ನ್ಯಾಯಾಲಯಕ್ಕೆ ಒಂದಷ್ಟು ಮಾಹಿತಿಯನ್ನು ಸಿಐಡಿ ಅಧಿಕಾರಿಗಳು ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ಇರ್ಬೋದು ಅಥವಾ ಅರೆಸ್ಟ್ ವಾರೆಂಟನ್ನು ಪಡೆದುಕೊಳ್ಬೇಕಾದ್ರೆ ಇರ್ಬೋದು ಮಾಹಿತಿಯನ್ನು ನೀಡಿದರು. ಅದರಲ್ಲಿ ಪ್ರಮುಖವಾಗಿ ಅವರ 2 ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಅದರ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಜೊತೆಗೆ ಒಂದು ವಿಡಿಯೋ ಏನಿತ್ತು ಅದರ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಅವರ ವಾಯ್ಸ್ ಸ್ಯಾಂಪಲ್ಗೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಈ ಒಂದು ವಿಚಾರಗಳನ್ನು ಇಟ್ಕೊಂಡು ಅವರನ್ನು ವಿಚಾರಣೆಗೆ ಒಳಪಡಿಸುವುದು. ಜೊತೆಗೆ ಏನೊಂದಷ್ಟು ಸಾಕ್ಷಿಗಳ ಮೇಲೆ ಯಡಿಯೂರಪ್ಪ ಅವರು ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದ್ರು ಸಿಐಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ. ಅದರಂತೆ ಆ ವಿಚಾರಗಳಿಗೂ ಸಂಬಂಧಿಸಿದಂತೆ ಯಡಿಯೂರಪ್ಪ ಅವರ ವಿಚಾರಣೆ ಇವತ್ತು ನಡೆಯುವಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.